ರೈಟ್. ಕುಟುಂಬ ರಾಜಕಾರಣದ ವಿಚಾರಕ್ಕೆ ಬರೋಣ ಸರ್. ಈಗಾಗಲೇ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಮಾತನಾಡ್ತೀವಿ. ಕುಟುಂಬ ರಾಜಕಾರಣವನ್ನು ಆರಂಭದಿಂದಲೂ ಕೂಡ ನೀವು ವಿರೋಧ ಮಾಡ್ತಾ ಇದ್ದೀರಿ. ಹೈಕಮಾಂಡ್ನಲ್ಲಿ ನಾಯಕರಿಗೂ ಹೋದಾಗ ಕುಟುಂಬ ರಾಜಕಾರಣ ಬೇಕು ಅಥವಾ ಪಕ್ಷದ ರಾಜಕಾರಣ ಬೇಕು ಅಂತ ಕೇಳಿದ್ರಿ. ಬಟ್ ಯತ್ನಾಳ್ ಅವ್ರ ಜೊತೆಗಿರೋರು ಯಾರು ಸರ್? ಯತ್ನಾಳ್ ಅವ್ರ ಜೊತೆಗೆ ಜಾರಕಿಹೊಳಿ ಅವರು ಇದ್ದಾರೆ, ಯತ್ನಾಳ್ ಅವ್ರ ಜೊತೆಗೆ ಕುಮಾರ್ ಬಂಗಾರಪ್ಪನವರು ಇದ್ದಾರೆ, ಯತ್ನಾಳ್ ಅವ್ರ ಜೊತೆಗೆ ಸಿದ್ದೇಶ್ ಅವರು ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ರಾಜಕಾರಣ ಅಥವಾ ಕುಟುಂಬ ರಾಜಕಾರಣದ ಪಳಿಯುಳಿಕೆಗಳೇ. ಅಂಥವ್ರಿಗೆ ಮಾತ್ರ ನೀವೇನು ಹೇಳಲ್ಲ. ಆದರೆ ವಿಜಯೇಂದ್ರ ಮಾತ್ರ, ಯಡಿಯೂರಪ್ಪನವ್ರ ಕುಟುಂಬದ ಮಾತ್ರ ನೀವು ಕುಟುಂಬ ರಾಜಕಾರಣ ಅಂತ ಹೇಳ್ತೀರಿ. ಇದಿಷ್ಟು ಸರಿ? ನೋಡಿ, ಒಂದು ಕುಟುಂಬದಾಗ ಎಷ್ಟು ಮಂದಿ ಇರ್ಬೋದು ರೀ. ಮತ್ತು ಕುಟುಂಬದ ರಾಜಕಾರಣ ಅಂದ್ರೆ ಒಂದು MLA ಆಗಲಿ MP ಆಗಲಿ ಒಮ್ಮೆ ಡೈರೆಕ್ಟ್ ರಾಜ್ಯಾಧ್ಯಕ್ಷ, ಡೈರೆಕ್ಟ್ ಮುಖ್ಯಮಂತ್ರಿ ಆದ್ರೆ ಮತ್ತು ಉಳ್ಕಿದ ಸೀನಿಯರ್ ಪಾರ್ಟಿ ಕಟ್ಟದವ್ರು ಏನು ಮಾಡಬೇಕು? ಯಡಿಯೂರಪ್ಪರು ಒಬ್ಬರೇ ಕಟ್ಟ್ಯಾರ BJP. ಯಡಿಯೂರಪ್ಪರು ಒಬ್ಬರೇ ಸೈಕಲ್ ತುಳಿದಾರ. ಯಡಿಯೂರಪ್ಪರ ಹಿಂದನೇ ಇಡೀ ಲಿಂಗಾಯತ ಸಮುದಾಯ ಪೂರ್ತಿ ಈಗ ಐತೆ. ಯಡಿಯೂರಪ್ಪ ಎಂದಾದರೂ ಹಿಂದುತ್ವ ಪರವಾಗಿ ಮಾತಾಡ್ಯಾರ? ವಿಜೇಂದ್ರ ಎಂದಾದರೂ ಹಿಂದುತ್ವ ಪರವಾಗಿ ಮಾತಾಡಿದಾರ? ಹಂಗಾದ್ರೆ KGL DGL ಆದಂಥದ್ದು ಘಟನೆಗೆ ಏನು ಕ್ರಮ ಮಾಡಿದ್ರು? ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಲ್ಲಿ ಪೊಲೀಸರನ್ನೇ ಬೆಂಕಿ ಹಚ್ಚಲಿಕ್ಕೆ ಹೋದ್ರು. ಅವಾಗೇನು ನೀವು ಕ್ರಮ ತೊಗೊಂಡ್ರಿ? ಶಿವಮೊಗ್ಗದಲ್ಲೇ ನೀವು ಘಟನೆಗಳನ್ನು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಹಾಡು ಹಗಲಿ ತಲವಾರು ತೊಗೊಂಡು ಮುಸ್ಲಿಮರು ಅಡ್ಡಾಡ್ದು ನೀವೇನು ಕ್ರಮ ತೊಗೊಂಡ್ರಿ? ಔರಂಗಜೇಬನ ಫೋಟೋ ಹಾಕಿದ್ರೆ ನೀವೇನು ಮಾಡಲಿಲ್ಲ. ನಿಮ್ಮ ಪ್ರಕಾರ ಕುಟುಂಬ ರಾಜಕಾರಣ ಅಂದರೆ ಯಾವ ಥರ ನಿಮ್ದು? ಹಾಗಾದರೆ ಅಂದರೆ ಪಕ್ಷದಿಂದ ಅವ್ರು ಕಂಟೆಸ್ಟ್ ಮಾಡ್ಬೋದು, ಆದರೆ ನೇರ ಅಧಿಕಾರ ಕೊಡಬಾರ್ದು ಅನ್ನೋದು ವಾದನ? ಹೌದು. ಜನರಿಂದ ಆರಿಸಿ ಬಂದಾಗ ಅನುಭವನೂ ಬೇಕಲ್ರಿ. ಹಂಗಾದ್ರೆ ನಾವೆಲ್ಲನೂ ಅವ್ರ ಮನೆ ಮುಂದೆ ಹಮಾಲಿ ಮಾಡ್ಲಿಕ್ಕೆ ಹೋಗ್ಬೇಕಾ? ನಾವೇನು ಸೈಕಲ್ ತುಳಿದಲ್ವಾ? ಯಡಿಯೂರಪ್ಪನವ್ರು ಬಿಜಾಪುರಕ್ಕೆ ಬರೋಕೆ ಕಾರಿಗೆ ಡೀಸೆಲ್ ಯಾರು ಹಾಕ್ತಿದ್ರಿ? ನಾವು ಹಾಕ್ತಿದ್ವಿ, ಕಾರ್ಯಕರ್ತರು. ಸೂಪರ್ ಡಿಲಕ್ಸಿಗೆ ಬರ್ತಿದ್ರು ಯಡಿಯೂರಪ್ಪನವರು. ಬರೀ ನಾವು ಬರೀ ಸೈಕಲ್ ಹೊಡೆದು 8 ವರ್ಷಗಳವರು. 4 ಸಲ ಮುಖ್ಯಮಂತ್ರಿ ಮಾಡೈತಲ್ಲ BJP, ವಿರೋಧ ಪಕ್ಷ ನಾಯಕ ಮಾಡೈತಲ್ಲ. ನೀವು ಪಾರ್ಟಿ ಬಿಟ್ಟು ಹೋದ್ರೂ ನೀವು ಕರ್ಕೊಂಡು ಬಂದು ನಾನು BJPದು ಉಪಕಾರ ಇಲ್ಲ, ಇವ್ರದೇ ಉಪಕಾರ ಇದೆ BJPಗೆ. ಪಕ್ಷ ನಾವು ಕಟ್ಟಿ, ಹೌದು ಪಕ್ಷ ಕಟ್ಟಿ ಎಷ್ಟು ಲಾಭ ಎಷ್ಟು ತೊಗೊಂಡ್ರಿ? ಅದ್ರದ್ದು ಏನು ಋಣ ಇದೆ? ಏನು ಎಂದೂ ಜೀವನದಾಗ ನಾವು BJPಗೆ ವಾಪಸ್ ಹೋಗೋದಿಲ್ಲ ಅಂತ ನೀವೇ ಭಾಷಣ ಮಾಡಿದ್ರಲ್ಲ. 4 ಸಲ ನಿಮ್ಮನ್ನ ಕ್ಷಮೆ ಮಾಡಿ ಒಳಗೆ ತೊಗೊಂಡು 4 ಸಲ ಮುಖ್ಯಮಂತ್ರಿ ಮಾಡಿದ್ರು, ರಾಜ್ಯಾಧ್ಯಕ್ಷರು ಮಾಡಿದ್ರು. ನೀವು ಸೋತಾಗ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ರು. ಇನ್ನೂ ನಾವು ಪಕ್ಷಕ್ಕೆ ದುಡಿದಿದ್ದು, ನಾವು ದುಡಿದೀವಿ ರೀ. ಈಗ ಹೈಕಮಾಂಡ್ ನಾವು ಸೈಕಲ್ ಮ್ಯಾಗೆ ಅಡ್ಡಾಡೀವಿ ರೀ. ನಾವು ಏನು ನಮಗೇನು ಮರ್ಸಿಡೀಸ್ ಗಾಡಿ ಇತ್ತ ಮೊದಲು? ಇಲ್ಲ. ನೀವು ಹೈಕಮಾಂಡ್ ಮುಂದೆ ಇದೆಲ್ಲ ವಿಚಾರ ಹೇಳಿದ್ದೀರ. ಈಗ ಹೈಕಮಾಂಡ್ ಹತ್ರ ಹೋದ್ರಿ. ಹೈಕಮಾಂಡ್ ಹತ್ರ ಹೆಂಗೆ ಈಗ ಸೀಸ್ ಫೈಯರ್ ಆಗಿದೆಯಾ? ನಿಮ್ಮ ನಡುವೆ ಈ ಯುದ್ಧಕ್ಕೆ ಸದ್ಯಕ್ಕೆ ಏನಾದ್ರು ಸ್ಟಾಪ್ ಬಿದ್ದಿದೆಯಾ? ಅಥವಾ ಇದು ಕ್ಲೈಮ್ಯಾಕ್ಸ್ಗಿಂತ ಮೊದಲು ಒಂದು ಸಸ್ಪೆನ್ಸ್ ಇರುತ್ತಲ್ಲ, ಆ ಥರ ಏನಾದ್ರು ಇದೆಯಾ? ಮತ್ತೆ ಏನಿಲ್ಲ. ಈಗ ನೋಡೋಣ್ರಿ. ಈಗ ನಾವು ಈ ರಾಷ್ಟ್ರೀಯ ಪಕ್ಷದ ಚುನಾವಣೆಗಳೇನಾಗ್ತಾವಲ್ಲ, ಅಲ್ಲಿವರೆಗೆ ನಾವು ಯಾವುದೇ ರೀತಿಯಿಂದ ಅವ್ರ ವಿರುದ್ಧ, ಅವ್ರ ಕುಟುಂಬದ ವಿರುದ್ಧ ಮಾತಾಡಬೇಡ ಅಂತ ಹೇಳಿದ್ದಾರೆ. ನಾವು ಅಷ್ಟಕ್ಕೆ ಸೀಮಿತಾಗಿ ನಾವು ಜನಪರವಾಗಿ ಇವತ್ತು ಅಧಿವೇಶನ ನಡೆದದ. ಅಧಿವೇಶನದಲ್ಲಿ ನಾವು ಒಕ್ಕಟ್ಟಾಗಿ ನಮ್ಮ ಜನರ ಸಮಸ್ಯೆಗಳನ್ನು ಮಾತಾಡಬೇಕಂತ ನಾವು ನಿರ್ಣಯ ಮಾಡಿದ್ದೀವಿ. ಮುಂದೆ ನೋಡ್ರಿ ಯಾವಾಗ ಏನು ಬರ್ತಾರೆ. ಸರ್, ಓಂ ಪಾಠಕ್ ಮುಂದೆ ನೀವು 6 ಪುಟಗಳ ವರದಿ ಕೊಟ್ಟಿದ್ದೀರಿ. ಈ ಜನರಿಗೂ ಗೊತ್ತಾಗಬೇಕು, ಕಾರ್ಯಕರ್ತರಿಗೂ ಗೊತ್ತಾಗಬೇಕು. ನೀವು ಕಾರ್ಯಕರ್ತರ ಬಗ್ಗೆ ಮಾತಾಡ್ತೀರಿ, ಈ ಕಾರಣಕ್ಕೋಸ್ಕರ ಕೇಳ್ತೀರಿ. 6 ಪುಟಗಳ ವರದಿಯಲ್ಲಿ ಏನು ಕೊಟ್ಟಿದ್ದೀರಿ ಸರ್? ನೀವು ಏನು ಎಲ್ಲ ಪ್ರಶ್ನೆ ಕೇಳಕ್ಕಿದ್ರೆ ಅವಕ್ಕೆಲ್ಲ ಉತ್ತರ ಕೊಟ್ಟೇನು. ಎಷ್ಟೊತ್ತನ ನೀವು ಎಲ್ಲ ಕೇಳಿದ್ರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಅಂದರೆ ನಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಪಕ್ಷವನ್ನು ಶಕ್ತಿಯುತ ಮಾಡಲಿಕ್ಕೆ ನಮ್ಮ ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದೇ ಕುಟುಂಬದ ಕೈ ಪಕ್ಷ ಕೊಡಬೇಡ್ರಿ, ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷ ಕೊಡಿ, ಅದನ್ನು ಹೋರಾಟ ಮಾಡಿದ್ದೀವಿ ನಾವು. ಇದ್ರ ಜೊತೆಗೆ ಮತ್ತೊಂದು ಮಾತು ಪ್ರಬಲವಾಗಿ BJPಲೇ ಕೇಳಬರೋದು, ಒಬ್ಬ ಯತ್ನಾಳಾಗಿದೆ ಇಷ್ಟೊಂದು ಮಾತಾಡ್ತಾ ಇರಲಿಲ್ವೋ ಏನೋ. ಅವ್ರ ಹಿಂದೆ ಒಬ್ಬರು ಬಲವಾದಂಥ ವ್ಯಕ್ತಿ ಇದ್ದಾರೆ, ಹೈಕಮಾಂಡ್ ಮೂಲದವ್ರು ಇದ್ದಾರೆ, ಯಾರೊಬ್ಬರು ಪಕ್ಷದಲ್ಲೇ ಅವರಿಗೆ ಭದ್ರತೆಯನ್ನು ಕೊಡ್ತಿದ್ದಾರೆ, ಶ್ರೀರಕ್ಷೆ ಇದೆ. ಈ ಕಾರಣಕ್ಕೋಸ್ಕರ ಯತ್ನಾಳ್ ಮಾತಾಡ್ತಿದ್ದಾರೆ ಅಂತ. ನಿಮ್ಮ ಹಿಂದಿರುವಂಥ ಶಕ್ತಿ ಯಾರು ಸರ್? ನನ್ನ ಹಿಂದೆ ಭಗವಂತ ಅಷ್ಟೇ ಅದಾನೆ, ಯಾರೂ ಇಲ್ಲ. ನೀವು ಯಾಕೆ ಕೇಳೋ ಪ್ರಶ್ನೆ BL ಸಂತೋಷರ ಮ್ಯಾಗೆ ಕೇಳ್ತಾ ಇದ್ದೀರಿ. BL ಸಂತೋಷರ ಪಾಪ ಎಂದೂ ನನಗೇನು ಹೇಳಿಲ್ಲ. ನನಗೆ ಹಿಂದೆ ಏನು ಟೀಕೆ ಮಾಡ್ತಿದ್ರು, ಅವ್ರ ಹಿಂದೆ ಅನಂತಕುಮಾರ್ ಅದ ಅಂಥೇಳಿ. ಅನಂತಕುಮಾರ್ನೂ ಎಂದು ಹೇಳ್ತಿದ್ದಿಲ್ಲ ಪಾಪ. ಇವತ್ತು ಅವ್ರು ತೀರ್ಕೊಂಡು ಹೋಗ್ಯಾರ, ಅವ್ರ ಇದು ಇಲ್ಲಿಲ್ಲ. ಆದರೆ ಅನಂತಕುಮಾರ್ ಬಗ್ಗೆನೇ ಇದೇ ಟೀಕೆ ಇತ್ತು. ಈಗ BL ಸಂತೋಷರ ಮೇಲೆ, ಪ್ರಹ್ಲಾದ್ ಜೋಶಿಯವ್ರ ಮೇಲೆ, ಬಡಪಾಯಿಗಳ ಮೇಲೆ ಇವ್ರು ಮೇ ಬೀಳ್ತಿದ್ದಾರೆ. ಅವರು ಪಾಪ BL ಸಂತೋಷಿ ಅವರು ಒಮ್ಮೆನೂ ಸಹ ಯಾವುದೇ ರೀತಿಯಿಂದ ನೀವು ಹಿಂಗೆ ಮಾತಾಡ್ಬೇಕಂತ ಹೇಳಿಲ್ಲ. ನಾ ಎಷ್ಟು ಸಲ BL ಸಂತೋಷವನ್ನು ಭೇಟಿ ಆದವನು ಸಹಿತ ಇಲ್ಲ ಹಿಂಗೆ ಮಾಡೋದು ಸರಿಯಲ್ಲತ್ತನೇ ಹೇಳಿದ್ದಾರೆ. ಆದರೆ ಹೆಗಲ ಮೇಲೆ ಬಂದೂಕಿಟ್ಟು
ಬೇರೆಯವ್ರ ಹತ್ರ ಕುಟುಂಬದ ಹತ್ರ ಫೈರ್ ಮಾಡ್ತಿದ್ದಾರೆ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬದವ್ರು. ನಾನೇ ಬಂದಕ್ಕೆ ಚಲಾಯಿಸ್ಲಕ್ಕೆ ಬರ್ತೈತೆ ರೀ. ನಾಯಕ ಮತ್ತು ಅವ್ರ ಹೆಗಲ ಮ್ಯಾಗ ಹಿಂಗೆ ಇಟ್ಟು ಅವ್ರ ಕಡೆಯಿಂದ ಹೊಡಿಸ್ಲಿ, ನಾನೇ ಹೊಡಿಲಕ್ಕೆ ನಾನು ಶಕ್ತಿ ಐತೆ, ನಾ ಹೊಡಿತೀನಿ. ನೀವು ಹೊಡಿತೀರ ಹಾಗಾದ್ರೆ? ಹೌದು, ನಾ ಹೊಡ್ಲಕ್ಕತ್ತೀನಲ್ಲ ರೀ. ಈಗ ಯಾರು ಹೆಗಲ ಮ್ಯಾಗಿಲ್ಲ, ನಾನೇ ತೊಗೊಂಡು ಹಿಂಗೆ ಹೊಡಿತೀನಿ. ಮುಂದೆನೂ ಕೂಡ ಫೈರಿಂಗ್ ಚಾಲೂ ಇರ್ತದೆ. ಹೌದು, ಅನ್ಯಾಯ ಆದಾಗ ಇದು ಆದಾಗ ರಾಜ್ಯಕ್ಕೆ ಅನ್ಯಾಯ ಆಯಿತು, ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಯ್ತಂದ್ರೆ ನಮ್ಮ ಹೋರಾಟ ಇರೋದೇ. ರೈಟ್.